ಶಾಂತತೆಯನ್ನು ಕಾಪಾಡಿಕೊಳ್ಬೇಕು. ಯಾವ ಕಾರ್ಯಕ್ರಮಕ್ಕೆ ಕಾರಣೀಭೂತನಾಗಿರುವಂಥ ಕ್ಷೇತ್ರಾಧಿಪತಿ ಮಾರುತೇಶ್ವರನನ್ನು ಸ್ಮರಿಸುತ್ತಾ ನನ್ನ ಆರಾಧ್ಯ ದೈವ ಸದ್ಗುರು ಸದಾಶಿವ ಅಜ್ಜನವರನ್ನು ಕೂಡ ಪುರನ್ಮನದಲ್ಲಿ ಧ್ಯಾನಿಸುತ್ತಾ ನಮ್ಮೂರಿನಲ್ಲಿ ಮೊದಲು ನಾಟಕ ಕಲಿಕೆಗೆ ಪ್ರೇರಣಾ ಶಕ್ತಿಗಳು, ಸ್ಫೂರ್ತಿದಾಯಕರು ಹಾಗೂ ನಾಟಕದ ನಿರ್ದೇಶಕರು ಮತ್ತು ಜನಪ್ರಿಯ ಹಿರಿಯ ಕಲಾವಿದರು ಆಗಿರ್ತಕ್ಕಂಥ ದಿವಂಗತ ಮಾಲಿಂಗಯ್ಯ ಕ ಹಿರೇಮಠ ಇವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮೂರಿನ ಕಾರ್ತಿಕೋತ್ಸವದ ಸಲುವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾಗಿದೆ. ಈ ದಿನ ಶ್ರೀ ಗಜಾನನ ತರುಣ ನಾಟ್ಯ ಸಂಘ ಅಮಲ್ಜರಿಯವರು ನಮ್ಮೂರಿನ ಯುವ ಕವಿಗಳಾದಂಥ ಶ್ರೀ ML ನದಾಫ್ KSRTC ಬೆಂಗಳೂರು ವಿರಚಿತ ಕಣ್ಣೀರಿಗೆ ಕೊನೆ ಇಲ್ಲವೇ ಅರ್ಥಾತ್ ಮಲತಾಯಿಯ ಮತ್ಸರ ಎಂಬ ಸುಂದರ ಸಾಮಾಜಿಕ ನಾಟಕವನ್ನು ಅಭಿನಯಿಸಲಿದ್ದಾರೆ. ಜೀವ ಹೋಗುವ ಈ ದೇಹ, ನಾಶವಾಗುವ ಈ ಸಂಪತ್ತು, ಮಾಸಿ ಹೋಗುವ ಈ ಸೌಂದರ್ಯ, ಬದುಕಿನ ಈ 3 ದಿನಗಳ ನಿರಂತರ ಹೋರಾಟವೇ ಜೀವನದ ನಾಟಕ. ಅಂತೆಯೇ ಹಿರಿಯರು ಇದನ್ನು ಕಲೆಯೇ ಜೀವನ, ಜೀವನವೇ ಕಲೆ ಎಂದು ಹೇಳಿದ್ದಾರೆ. ಸಾವಿರ ವೇದನೆಗಳ ಮಧ್ಯೆ ಆಗೊಮ್ಮೆ ಈಗೊಮ್ಮೆ ಹುಟ್ಟಿಕೊಳ್ಳುವ ಸಂತೋಷಕ್ಕಾಗಿ ಬಡಿದಾಡಿ ಇಂದಿನ ದಿನಮಾನದಲ್ಲಿ ಬದುಕಬೇಕಾಗಿದೆ. ಮನುಷ್ಯನ ಬದುಕಿನಲ್ಲಿನ ಏರಿಳಿತಗಳನ್ನು, ಸಮಾಜದಲ್ಲಿನ ಓರೆಕೋರೆಗಳನ್ನು ಈ ನಾಟಕದ ಮುಖಾಂತರ ಬಿಂಬಿಸುವ ಕೆಲಸವನ್ನು ನಮ್ಮ ಯುವ ಕಲಾವಿದರು ಮಾಡಲಿದ್ದಾರೆ. ಯಾವುದೇ ಒಂದು ಸಭೆ ಸಮಾರಂಭ ಜರುಗಬೇಕಾದರೂ ಅಲ್ಲಿ ಗಣ್ಯಮಾನ್ಯರ ಉಪಸ್ಥಿತಿ ಅಷ್ಟೇ ಅವಶ್ಯ. ಅದರಂತೆ ಈ ಒಂದು ನಾಟಕದ ಪ್ರಾರಂಭೋತ್ಸವದ ಕಾರ್ಯಕ್ರಮಕ್ಕೂ ಕೂಡ ಅನೇಕ ಗಣ್ಯಮಾನ್ಯರು ಬಂದು ವೇದಿಕೆಯ ಮೇಲೆ ಆಸೀನರಾಗಿದ್ದಾರೆ. ಅವರೆಲ್ಲರಿಗೂ ಈಗ ವಾಡಿಕೆಯಂತೆ ಮಾಲಾರ್ಪಣೆ ಹಾಗೂ ಸ್ವಾಗತವನ್ನು ಬಯಸ್ತಾರೆ ಶ್ರೀ ವಿಶ್ವನಾಥ್ ಹಿರೇಮಠ ಅವರು. ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಇವನು ನಮ್ಮ ಮನೆಯ ಮಗನೆಂದೆನಿಸಯ್ಯ ಎನ್ನುವ ಬಸವಣ್ಣವರ ವಾಣಿಯೊಂದಿಗೆ ಶ್ರೀ ಗಜಾನನ ತರುಣ ನಾಟ್ಯ ಸಂಘ ಅಮಲ್ಝರಿ ಇವರು ಅರ್ಪಿಸುವ ಕಣ್ಣೀರಿಗೆ ಕೊನೆ ಇಲ್ಲವೇ ಅರ್ಥಾತ್ ಮಲತಾಯಿಯ ಮತ್ಸರ ಎಂಬ ಸುಂದರ ಸಾಮಾಜಿಕ ನಾಟಕವನ್ನ ಅಭಿನಯಿಸಿದ್ದಾರೆ. ಈ ಒಂದು ನಾಟಕದ ಉದ್ಘಾಟನಾ ಸಮಾರಂಭದ ಈ ಭವ್ಯ ರಂಗ ಸಜ್ಜಿಕೆಯ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಶ್ರೀ ವೇದಮೂರ್ತಿ ಬಸಯ್ಯ ಕರ್ವಿರಯ್ಯ ಹಿರೇಮಠ್ ಇವರಿಗೆ ನಾಟ್ಯ ಸಂಘದ ಪರವಾಗಿ ಹಾಗೂ ಎಲ್ಲ ಕಲಾ ಪ್ರೇಕ್ಷಕರ ಪರವಾಗಿ ಹಾರ್ದಿಕ ಸ್ವಾಗತವನ್ನ ಬಯಸುತ್ತೇವೆ. ಇವರಿಗೆ ಸಂಗಪ್ಪ ಕಟ್ಟಿಮನಿಯವರು ಬಂದು ಮಾಲಾರ್ಪಣೆಯನ್ನ ಮಾಡಬೇಕೆಂದು ಕೇಳ್ಕೊತಾ ಇದ್ದೇವೆ. ಧನ್ಯವಾದಗಳು ಶ್ರೀಗಳಿಗೆ. ಅದೇ ರೀತಿಯಾಗಿ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಜನತಾ ಪ್ಲಾಟಿನ ಮಾರುತೇಶ್ವರ ದೇವಸ್ಥಾನದ ಅರ್ಚಕರಾಗಿರ್ತಕ್ಕಂಥ ಶ್ರೀ ಹನುಮಂತ್ ಸ ಪೂಜಾರಿ ಇವರನ್ನಾದ್ರೂ ಸಹಿತ ಈ ಒಂದು ನಾಟಕದ ಉದ್ಘಾಟನಾ ಸಮಾರಂಭಕ್ಕೆ ಹಾರ್ದಿಕವಾದ ಸ್ವಾಗತವನ್ನ ಬಯಸುತ್ತೇನೆ. ಇವರಿಗೆ ಹನುಮಂತ್ ಕಂಬಾರ್ ಅವರು ಬಂದು ಮಾಲಾರ್ಪಣೆ ಮಾಡಬೇಕೆಂದು ಕೇಳ್ಕೊತಾ ಇದ್ದೇವೆ.
ರೀತಿಯಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀ BM ದೇಸಾಯಿ ಅಧ್ಯಕ್ಷರು ಜಿಲ್ಲಾ ಕೃಷಿಕ ಸಮಾಜ ಬಾಗಲಕೋಟ್ ಇವರನ್ನಾದರೂ ಸಹಿತ ಈ ಸಮಾರಂಭಕ್ಕೆ ಹಾರ್ದಿಕವಾದ ಸ್ವಾಗತವನ್ನ ಬಯಸುತ್ತಾ ಇವರಿಗೆ ಕೃಷ್ಣ ಕಂಬಳಿ ಅವರು ಬಂದು ಮಾಲಾರ್ಪಣೆಯನ್ನ ಮಾಡಬೇಕೆಂದು ಕೇಳ್ಕೊತಾ ಇದ್ದೇವೆ. ಅದೇ ರೀತಿಯಾಗಿ ಈ ಒಂದು ನಾಟಕದ ಉದ್ಘಾಟನೆಯನ್ನ ಮಾಡಲಿಕ್ಕೆ ಆಗಮಿಸಬೇಕಾಗಿತ್ತು ಶ್ರೀ ವಿಜಯ ಮುರುಗೇಶ್ ನಿರಾಣಿ ಯುವ ಧುರೀಣರು ಹಾಗೂ ಸಾಯಿ ಪ್ರಿಯಾ ಶುಗರ್ಸ್ ನ ನಿರ್ದೇಶಕರು ಇವರನ್ನಾದರೂ ಸಹಿತ ಅವರ ಅನುಪಸ್ಥಿತಿಯಲ್ಲಿ ಅಮಲ್ಜೇರಿ ಗ್ರಾಮದ ಎಲ್ಲ ಕಲಾ ಪ್ರೇಕ್ಷಕರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನ ಬಯಸುತ್ತಾ ಅದೇ ರೀತಿಯಾಗಿ ಈ ಒಂದು ನಾಟಕದ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆಗೆ ಬಂದಿರತಕ್ಕಂತ ಶ್ರೀ ಮಹೇಶ್ ಗೌಡ ನಾಗರೆಡ್ಡಿ ನಿರ್ದೇಶಕರು PLD ಬ್ಯಾಂಕ್ ಮುಧೋಳ್ ಇವರನ್ನಾದರೂ ಸಹಿತ ಈ ನಾಟ್ಯ ಸಂಘದ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನ ಬಯಸುತ್ತೇವೆ. ಇವರಿಗೆ ಶಂಭು ಕಾಳಪ್ಪಳ್ ಅವರು ಬಂದು ಮಾಲಾರ್ಪಣೆಯನ್ನ ಮಾಡಬೇಕೆಂದು ಕೇಳ್ಕೊತಾ ಇದ್ದೇವೆ. ಧನ್ಯವಾದಗಳು ಮಹೋದಯರಿಗೆ. ಅದೇ ರೀತಿಯಾಗಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಲಿಕ್ಕೆ ಬಂದಿರತಕ್ಕಂಥ ಇನ್ನೋರ್ವ ಮುಖ್ಯ ಅತಿಥಿಗಳಾದ ಶ್ರೀ ಹನುಮಂತಗೌಡ B ಪಾಟೀಲ್ ಬಿಜೆಪಿ ಧುರೀಣರು ಶಿರೋಳ್ ಇವರನ್ನಾದರೂ ಸಹಿತ ಈ ಸಮಾರಂಭಕ್ಕೆ ಹಾರ್ದಿಕವಾದ ಸ್ವಾಗತವನ್ನ ಬಯಸುತ್ತಾ ಇವರಿಗೆ ಹಿರಿಯ ಹಿರೇಮಠ ಅವರು ಬಂದು ಮಾಲಾರ್ಪಣೆಯನ್ನ ಮಾಡಬೇಕೆಂದು ಕೇಳ್ಕೊತಾ ಇದ್ದೇವೆ. ಧನ್ಯವಾದಗಳು ಮಹೋದಯರಿಗೆ. ಅದೇ ರೀತಿಯಾಗಿ ಜ್ಯೋತಿ ಬೆಳಗಿಸಲು ಬಂದಿರತಕ್ಕಂಥ ಮುನ್ನೂರ ಮುಖ್ಯ ಅತಿಥಿಗಳಾದ ಶ್ರೀ ವೆಂಕನಗೌಡ ಪಾಟೀಲ್ ಯುವ ಮುಖಂಡರು ಅಮಲ್ಝರಿ ಇವರನ್ನಾದರೂ ಸಹಿತ ಈ ಸಮಾರಂಭಕ್ಕೆ ಹಾರ್ದಿಕವಾದ ಸ್ವಾಗತವನ್ನ ಬಯಸುತ್ತಾ ಇವರಿಗೆ ಈರಪ್ಪ ರೊಳ್ಳಿ ಬಂದು ಮಾಲಾರ್ಪಣೆಯನ್ನ ಮಾಡಬೇಕೆಂದು ಕೇಳ್ಕೊತಾ ಇದ್ದೇವೆ. ಧನ್ಯವಾದಗಳು ಮಹೋದಯರಿಗೆ. ಅದೇ ರೀತಿಯಾಗಿ ಜ್ಯೋತಿ ಬೆಳಗಿಸಲು ಬಂದಿರತಕ್ಕಂಥ ಮುನ್ನೂರ ಮುಖ್ಯ ಅತಿಥಿಗಳಾದ ಶ್ರೀ ಹನುಮಂತ ಶಂಕರಪ್ಪ ಗುರಡ್ಡಿ ಪ್ರಗತಿಪರ ರೈತರು ಅಮಲ್ಝರಿ ಇವರನ್ನಾದರೂ ಸಹಿತ ಈ ಸಮಾರಂಭಕ್ಕೆ ಹಾರ್ದಿಕವಾದ ಸ್ವಾಗತವನ್ನ ಬಯಸುತ್ತಾ ಇವರಿಗೆ ನೂರಲಿ ಸಾಬ್ ನದಾಪ್ ಅವರು ಬಂದು ಮಾಲಾರ್ಪಣೆ ಮಾಡಬೇಕೆಂದು ಕೇಳ್ಕೊತಾ ಇದ್ದೇವೆ. ಧನ್ಯವಾದಗಳು ಮಹೋದಯರಿಗೆ. ಅದೇ ರೀತಿಯಾಗಿ ಬಲೂನ್ ಉದ್ಘಾಟನೆಯ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕೆ ಬಂದಿರತಕ್ಕಂತ ಶ್ರೀ ಅಶೋಕ್ ಎಂ ಪಡ್ಸಲಗಿ ಬಿಜೆಪಿ ಧುರೀಣರು ಇವರನ್ನಾದರೂ ಸಹಿತ ಈ ಸಮಾರಂಭಕ್ಕೆ ಹಾರ್ದಿಕವಾದ ಸ್ವಾಗತವನ್ನ ಬಯಸುತ್ತಾ ಇವರಿಗೆ ರಾಮಣ್ಣ ಪರೀಟ್ ಬಂದು ಮಾಲಾರ್ಪಣೆ ಮಾಡಬೇಕೆಂದು ಕೇಳ್ಕೊತಾ ಇದ್ದಾರೆ. ಧನ್ಯವಾದಗಳು ಮಹೋದಯರಿಗೆ. ಅದೇ ರೀತಿಯಾಗಿ ಬಲೂನ್ ಉದ್ಘಾಟನೆಯನ್ನ ಮಾಡಲಿಕ್ಕೆ ಬಂದಿರತಕ್ಕಂತ ಇನ್ನೋರ್ವ ಮುಖ್ಯ ಅತಿಥಿಗಳಾದ ಶ್ರೀ ಕಲ್ಲಪ್ಪ ಪಿಚೇಲಿ ಕರ್ನಾಟಕ ಕೇಸರಿ ಇವರನ್ನಾದರೂ ಸಹಿತ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಹಾರ್ದಿಕವಾದ ಸ್ವಾಗತವನ್ನ ಬಯಸುತ್ತಾ ಇವರಿಗೆ ಲಕ್ಷ್ಮಣ್ ಕಡಾಕಡಿ ಬಂದು ಮಾಲಾರ್ಪಣೆ ಮಾಡಬೇಕೆಂದು ಕೇಳ್ಕೊತಾ ಇದ್ದೇವೆ. ಧನ್ಯವಾದಗಳು ಮಹೋದಯರಿಗೆ. ಅದೇ ರೀತಿಯಾಗಿ ಬಲೂನ್ ಉದ್ಘಾಟನೆಯನ್ನ ಮಾಡಲಿಕ್ಕೆ ಬಂದಿರತಕ್ಕಂತ ಇನ್ನೋರ್ವ ಮುಖ್ಯ ಅತಿಥಿಗಳಾದ ಶ್ರೀ ರಂಗಣ್ಣ ಕುರುಲಿ ಸದಸ್ಯರು ಗ್ರಾಮ ಪಂಚಾಯತ್ ಎಡಹಳ್ಳಿ ಇವರನ್ನಾದರೂ ಸಹಿತ ಈ ಸಮಾರಂಭಕ್ಕೆ ಹಾರ್ದಿಕವಾದ ಸ್ವಾಗತವನ್ನ ಬಯಸುತ್ತಾ ಇವರಿಗೆ ಗೈಬು ಸಾಬ್ ನದಾಪ್ ಅವರು ಬಂದು ಮಾಲಾರ್ಪಣೆ ಮಾಡಬೇಕೆಂದು ಕೇಳ್ಕೊತಾ ಇದ್ದೇವೆ. ಧನ್ಯವಾದಗಳು ಮಹೋದಯರಿಗೆ. ಅದೇ ರೀತಿಯಾಗಿ ಇವರನ್ನಾದರೂ ಸಹಿತ ಈ ಉದ್ಘಾಟನಾ ಸಮಾರಂಭಕ್ಕೆ ಹಾರ್ದಿಕವಾದ ಸ್ವಾಗತವನ್ನ ಬಯಸುತ್ತಾ ಇವರಿಗೆ ವಿಠಲ್ ಕೊಡನೂರು ಬಂದು ಮಾಲಾರ್ಪಣೆ ಮಾಡಬೇಕೆಂದು ಅವರಲ್ಲಿ ಕೇಳ್ಕೊತಾ ಇದ್ದೇವೆ. ಧನ್ಯವಾದಗಳು ಮಹೋದಯರಿಗೆ. ಅದೇ ರೀತಿಯಾಗಿ ನಾಟಕ ಧ್ವಜಾರೋಹಣದ ಮೂಲಕ ನಾಟಕದ ಉದ್ಘಾಟನೆಯನ್ನ ಮಾಡಲಿಕ್ಕೆ ಬಂದಿರತಕ್ಕಂತ ಶ್ರೀ ಲಕ್ಷ್ಮಣ್ ವೆಂಕಪ್ಪ ಗುರಡ್ಡಿ ಅಧ್ಯಕ್ಷರು BKPS ಅಮಲ್ಝರಿ ಇವರನ್ನಾದರೂ ಸಹಿತ ಈ ಸಮಾರಂಭಕ್ಕೆ ಹಾರ್ದಿಕವಾದ ಸ್ವಾಗತವನ್ನ ಬಯಸುತ್ತಾ ಇವರಿಗೆ ಸದಾಶಿವ್ ಕಟ್ಟಿಮನಿ ಬಂದು ಮಾಲಾರ್ಪಣೆಯನ್ನ ಮಾಡಬೇಕೆಂದು ಅವರಲ್ಲಿ ವಿನಂತಿಯನ್ನ ಮಾಡ್ಕೋತೇವೆ. ಧನ್ಯವಾದಗಳು ಮಹೋದಯರಿಗೆ. ಅದೇ ರೀತಿಯಾಗಿ ನಾಟಕ ಧ್ವಜಾರೋಹಣವನ್ನ ಮಾಡ್ಲಿಕ್ಕೆ ಬಂದಿರತಕ್ಕಂತ ಇನ್ನೋರ್ವ ಮುಖ್ಯ ಅತಿಥಿಗಳಾದ ಶ್ರೀ ಕಲ್ಲು ಚಿಕ್ಕಿ ಪ್ರಗತಿಪರ ರೈತರು ಅಮಲ್ಝರಿ ಇವರನ್ನಾದರೂ ಸಹಿತ ಈ ಸಮಾರಂಭಕ್ಕೆ ಹಾರ್ದಿಕವಾದ ಸ್ವಾಗತವನ್ನ ಬಯಸುತ್ತಾ ಇವರಿಗೆ ಹನುಮಂತ್ ತುಳಸಿಗೇರಿ ಬಂದು ಮಾಲಾರ್ಪಣೆ ಮಾಡಬೇಕೆಂದು ಅವರಲ್ಲಿ ಕೇಳ್ಕೊತಾ ಇದ್ದೇವೆ.
ನೀನೇ ಇಲ್ಲಿ ನಾನು ನಾನೇ ಮಹೋದಯರಿಗೆ ಅದೇ ರೀತಿಯಾಗಿ ನಾಟಕ ಧ್ವಜಾರೋಹಣವನ್ನ ನೆರವೇರಿಸಲಿಕ್ಕೆ ಬಂದಿರತಕ್ಕಂತ ಇನ್ನೋರ್ವ ಅತಿಥಿಗಳಾದ ಶ್ರೀ VH ಪಾಟೀಲ್ NSSK ಇವರನ್ನಾದ್ರೂ ಸಹಿತ ಈ ಸಮಾರಂಭಕ್ಕೆ ಹಾರ್ದಿಕವಾದ ಸ್ವಾಗತವನ್ನ ಬಯಸುತ್ತಾ ಇವರಿಗೆ ಸಾಬು ಕಟ್ಟಿಮನಿ ಬಂದು ಮಾಲಾರ್ಪಣೆ ಮಾಡಬೇಕೆಂದು ಅವರಲ್ಲಿ ಅದೇ ರೀತಿಯಾಗಿ ನಾಟಕ ಧ್ವಜಾರೋಹಣ ನೆರವೇರಿಸಲಿಕ್ಕೆ ಬಂದಿರತಕ್ಕಂಥ ಇನ್ನೋರು ಅತಿಥಿಗಳಾದ ಶ್ರೀಶೈಲ್ ಮುರುಗಪ್ಪ ತಾಂಶಿ NSSK ಇವರನ್ನಾದ್ರೂ ಸಹಿತ ಈ ಸಮಾರಂಭಕ್ಕೆ ಹಾರ್ದಿಕವಾದ ಸ್ವಾಗತವನ್ನ ಬಯಸುತ್ತಾ ಇವರಿಗೆ ಅಶೋಕ್ ಕಂಬಾರ್ ಬಂದು ಮಾಲಾರ್ಪಣೆ ಮಾಡಬೇಕೆಂದು ಕೇಳ್ಕೊತಾ ಇದ್ದೇವೆ. ಮಹೋದಯರಿಗೆ ಅದೇ ರೀತಿ ಮಹೋದಯರಿಗೆ ಅದೇ ರೀತಿಯಾಗಿ ತಿಮ್ಮಣ್ಣ ಕುಳಲಿ ಉಪನ್ಯಾಸಕರು BLD ಕಾಲೇಜ್ ಬಿಜಾಪುರ್ ಇವರನ್ನಾದ್ರೂ ಸಹಿತ ಈ ಸಮಾರಂಭಕ್ಕೆ ಹಾರ್ದಿಕವಾದ ಸ್ವಾಗತವನ್ನ ಬಯಸುತ್ತಾ ಇವರಿಗೆ ತಿಮ್ಮಣ್ಣ ಗುರಡ್ಡಿ ಬಂದು ಮಾಲಾರ್ಪಣೆಯನ್ನು ಮಾಡಬೇಕೆಂದು ಕೇಳ್ಕೊತಾ ಇದ್ದೇವೆ. ಧನ್ಯವಾದಗಳು ಮಹೋದಯರಿಗೆ. ಅದೇ ರೀತಿಯಾಗಿ ಕಾರ್ಯಕ್ರಮದ ಅತಿಥಿಗಳಾದ ಶ್ರೀ ಸುರೇಶ್ ವೆಂಕಪ್ಪ ಕತ್ತಿ ಇವರನ್ನಾದ್ರೂ ಸಹಿತ ಅವರ ಅನುಪಸ್ಥಿತಿಯಲ್ಲಿ ಹಾರ್ದಿಕವಾದ ಸ್ವಾಗತವನ್ನ ಬಯಸುತ್ತಾ ಅದೇ ರೀತಿಯಾಗಿ ಕಾರ್ಯಕ್ರಮದ ವೇದಿಕೆಯಲ್ಲಿ ಇರ್ತಕ್ಕಂಥ ಶ್ರೀ ನಾರಾಯಣ್ ವೆಂಕಪ್ಪ ಚಿಕ್ಕಿ ಇವರನ್ನಾದ್ರೂ ಸಹಿತ ಈ ಸಮಾರಂಭಕ್ಕೆ ಹಾರ್ದಿಕವಾದ ಸ್ವಾಗತವನ್ನ ಬಯಸುತ್ತಾ ಇವರಿಗೆ ರಾಜು ಬಂಡಿವಟ್ರು ಬಂದು ಮಾಲಾರ್ಪಣೆಯನ್ನ ಮಾಡಬೇಕೆಂದು ಅವರಲ್ಲಿ ಕೇಳ್ಕೊತಾ ಇದ್ದೇವೆ. ಧನ್ಯವಾದಗಳು ಮಹೋದಯರಿಗೆ. ಅದೇ ರೀತಿಯಾಗಿ ಶ್ರೀ ಬಸವರಾಜ್ ಹುಲ್ಕುಂದ್ ಸದಸ್ಯರು BKPF ಇವರನ್ನಾದ್ರೂ ಸಹಿತ ಈ ಸಮಾರಂಭಕ್ಕೆ ಹಾರ್ದಿಕವಾದ ಸ್ವಾಗತವನ್ನ ಬಯಸುತ್ತೇವೆ. ಇವರಿಗೆ ಸಂಗಪ್ಪ ಗಾರಿ ಬಂದು ಮಾಲಾರ್ಪಣೆಯನ್ನ ಮಾಡಬೇಕೆಂದು ಅವರಲ್ಲಿ ಕೇಳ್ಕೊತಾ ಇದ್ದೇವೆ. ಧನ್ಯವಾದಗಳು ಮಹೋದಯರಿಗೆ. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿ ಅದೇ ಧನ್ಯವಾದಗಳು ಮಹೋದಯರಿಗೆ. ಧನ್ಯವಾದಗಳು ಮಹೋದಯರಿಗೆ. ಧನ್ಯವಾದಗಳು ಮಹೋದಯರಿಗೆ ಗೊತ್ತಾ ಇದ್ದೇವೆ. ಕನ್ನಡವೇ ನಮ್ಮಮ್ಮ ಅವಳಿಗೆ ಪ್ರೇಮಿಯಮ್ಮ ಧನ್ಯವಾದಗಳು ಮಹೋದಯರಿಗೆ ಹಾರ್ದಿಕವಾದ ಸ್ವಾಗತವನ್ನ ಬಯಸುತ್ತೇವೆ. ಇವರಿಗೆ ಅಶೋಕ್ ಕಟ್ಟಿಮನಿ ಬಂದು ಮಾಲಾರ್ಪಣೆಯನ್ನು ಮಾಡಬೇಕೆಂದು ಕೇಳ್ಕೊತಾ ಇದ್ದೇವೆ. ಮಹೋದಯರಿಗೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ವೇದಮೂರ್ತಿ ಬಸಯ್ಯ ಕರಿಬಿರೈ ಹಿರೇಮಠ ಇವರಿಗೆ ನಾಟ್ಯ ಸಂಘದ ಪರವಾಗಿ ಸನ್ಮಾನ ಕಾರ್ಯಕ್ರಮ. ಅದೇ ರೀತಿಯಾಗಿ ಜನತಾ ಪ್ಲಾಟ್ನ ಮಾರುತೇಶ್ವರ ದೇವಸ್ಥಾನದ ವರ್ಷವಿಡೀ ಒಂದು ಪೂಜೆಯನ್ನ ಮಾಡೋದ್ರ ಮೂಲಕ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥ ಶ್ರೀ ಹನುಮಂತ್ ಪೂಜಾರಿ ಅವರಿಗೆ ಈ ನಾಟ್ಯ ಸಂಘದ ಎಲ್ಲ ಕಲಾ ಪ್ರೇಕ್ಷಕರ ಪರವಾಗಿ ಸನ್ಮಾನ ಕಾರ್ಯಕ್ರಮ. ಧನ್ಯವಾದಗಳು ಮಹೋದಯರಿಗೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀ BM ದೇಸಾಯಿ ಅಧ್ಯಕ್ಷರು ಜಿಲ್ಲಾ ಕೃಷಿಕ ಸಮಾಜ ಬಾಗಲಕೋಟ್ ಇವರಿಗೆ ನಾಟ್ಯ ಸಂಘದ ಪರವಾಗಿ ಅಮಜೇರಿ ಗ್ರಾಮದ ಪರವಾಗಿ ಸನ್ಮಾನ ಕಾರ್ಯಕ್ರಮ. ಅದೇ ರೀತಿಯಾಗಿ ಈ ನಾಟಕದ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆಯನ್ನು ಮಾಡಲಿಕ್ಕೆ ಬಂದಿರತಕ್ಕಂಥ ಶ್ರೀ ಮಹೇಶ್ ಗೌಡ ನಾಗರೆಡ್ಡಿ ನಿರ್ದೇಶಕರು PLD ಬ್ಯಾಂಕ್ ಮುದೋಳು ಇವರಿಗೆ ನಾಟ್ಯ ಸಂಘದ ಪರವಾಗಿ ಸನ್ಮಾನ ಕಾರ್ಯಕ್ರಮ. ಧನ್ಯವಾದಗಳು. ಶ್ರೀ ಹನುಮಂತಗೌಡ B ಪಾಟೀಲ್ BJP ಇವರಿಗೂ ಸಹ
ನಾಟ್ಯ ಸಂಘದ ಪರವಾಗಿ ಅಮಲ್ಜೇರಿ ಗ್ರಾಮದ ಪರವಾಗಿ ಸನ್ಮಾನ ಕಾರ್ಯಕ್ರಮ. ಅದೇ ರೀತಿಯಾಗಿ ಈ ಒಂದು ನಾಟಕದ ಕೃತಿಯನ್ನ ರಚನೆ ಮಾಡಿರ್ತಕ್ಕಂಥ ಶ್ರೀ ಮೌಲಾ ಸಾಬ್ ನದಾಫ್ ಇವರನ್ನು ಸಹಿತ ಈ ಒಂದು ನಾಟ್ಯ ಸಂಘದ ಪರವಾಗಿ ಇವರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಬಂದು ಸನ್ಮಾನಿಸ್ಕೊಂಡು ಹೋಗ್ಬೇಕಂತ ಕೇಳ್ಕೊತಾ ಇದ್ದೇವೆ. ಅದೇ ರೀತಿಯಾಗಿ ಶ್ರೀ ಕಲ್ಲಪ್ಪ ಪಿಚೇಲಿ ಕರ್ನಾಟಕ ಕೇಸರಿ ಇವರಿಗಾದರೂ ಸಹಿತ ನಾಟ್ಯ ಸಂಘದ ಪರವಾಗಿ ಸನ್ಮಾನ ಕಾರ್ಯಕ್ರಮ. ಧನ್ಯವಾದಗಳು ಮಹೋದಯರಿಗೆ. ಅದೇ ರೀತಿಯಾಗಿ ಶ್ರೀ ಅಶೋಕ್ ಎಂ ಪಡ್ಸಲ್ಗಿ ಬಿಜೆಪಿ ಧುರೀಣರು ಇವರನ್ನಾದರೂ ಸಹಿತ ಈ ಸಮಾರಂಭಕ್ಕೆ ಸ್ವಾಗತಿಸಿ ಇವರಿಗೆ ನಾಟ್ಯ ಸಂಘದ ಪರವಾಗಿ ಸನ್ಮಾನ. ಸನ್ಮಾನವನ್ನ ಸ್ವೀಕರಿಸಿರ್ತಕ್ಕಂಥ ಮಾಲಾರ್ಪಣೆ ಹಾಗೂ ಸ್ವಾಗತ ಮತ್ತು ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತ ವಿಶ್ವನಾಥ ಹಿರೇಮಠ ಅವರಿಗೆ ಧನ್ಯವಾದಗಳು. ಇನ್ನು ಕಾರ್ಯಕ್ರಮದ ಮುಖ್ಯ ಘಟ್ಟ ಈ ವೇದಿಕೆಯ ಉದ್ಘಾಟನೆ. ಈ ಒಂದು ಕಾರ್ಯಕ್ರಮಕ್ಕೆ ವಿಜಯ್ ಮುರುಗೇಶ್ ನಿರಾಣಿ ಅವರು ಬರಬೇಕಾಗಿತ್ತು, ಅವರು ಕಾರಣಾಂತರದಿಂದ ಬಂದಿಲ್ಲ. ಅವರ ಒಂದು ಈ ಕಾರ್ಯಕ್ರಮವನ್ನು ಮಹೇಶ್ ಗೌಡ ನಾಗರೆಡ್ಡಿ ನಿರ್ದೇಶಕರು PLD ಬ್ಯಾಂಕ್ ಮುಧೋಳ ಇವರಿಗೂ ನಡೆಸಿಕೊಡಬೇಕೆಂದು ಅವ್ರಿಗೆ ಕೇಳಿಕೊಳ್ಳುತ್ತೇನೆ. ಹಲೋ, ಅವರಿಗೆ ಧನ್ಯವಾದಗಳು. ಇಂದು ಮುಂದಿನದಾಗಿ ಈ ಕಾರ್ಯಕ್ರಮದ ಜ್ಯೋತಿ ಬೆಳಗಿಸುವುದರೊಂದಿಗೆ ಕಾರ್ಯಕ್ರಮವನ್ನು ಹನುಮಂತಗೌಡ ಬಿ ಪಾಟೀಲ್ ಈ ಬಲೂನ್ ಉದ್ಘಾಟನಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತ ಎಲ್ಲ ಅತಿಥಿ ಮಹೋದಯರಿಗೆ
ಕಾಲೇಜ್ ಬಿಜಾಪುರ ಇವರು ಕೂಡ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಈಗ ಕಾರ್ಯಕ್ರಮದಲ್ಲಿ ಸ್ವಲ್ಪ ಬದಲಾವಣೆ, ಬಹುಮಾನ ವಿತರಣೆ ಕೆಲಸವನ್ನ ಶ್ರೀಯುತ ವಿಶ್ವನಾಥ್ ಹಿರೇಮಠ ಅವರು ನಡೆಸಿಕೊಡ್ಬೇಕು. ಮಾರುತೇಶ್ವರ ಕಾರ್ತಿಕೋತ್ಸವದ ನಿಮಿತ್ತವಾಗಿ ಹಲವಾರು ಸ್ಪರ್ಧೆಗಳನ್ನ ಏರ್ಪಡಿಸಲಾಗಿತ್ತು. ಅದರಲ್ಲಿ ಅಮಲ್ಜೇರಿ ಗ್ರಾಮದಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಯುವಕರೆಲ್ಲರೂ ಸಹಿತ ನಡೆಸಿಕೊಂಡಿದ್ರು. ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಟೂರ್ನಮೆಂಟ್ ನಲ್ಲಿ ಬಹುಮಾನ ಪಡೆದಿರ್ತಕ್ಕಂಥ ವಿಜೇತ ತಂಡಗಳು ಕೆಳಗಿನಂತಿವೆ. ಈ ಒಂದು ಆಟದಲ್ಲಿ ಪ್ರಥಮ ಸ್ಥಾನವನ್ನ ಶ್ರೀ ವೆಂಕಣ್ಣ ವೈಷ್ಣವರವರ ತಂಡ ಪಡೆದುಕೊಂಡಿದೆ. ಈ ಒಂದು ಆಟದ ಬಹುಮಾನದ ಮೊತ್ತ 5,000 ರೂಪಾಯಿಗಳನ್ನ ಶ್ರೀ VH ಪಾಟೀಲ್ NSKSK ಅವರು ಕೊಡಮಾಡಿದ್ರು. ಇವರಿಗೆ ಈ ಒಂದು ಬಹುಮಾನ ವಿತರಣೆಯನ್ನ ತಂಡಕ್ಕೆ ಶ್ರೀಯುತ VH ಪಾಟೀಲ್ ಅವರು ಮಾಡಿಕೊಡ್ಬೇಕೆಂದು ಅವರಲ್ಲಿ ಕೇಳ್ಕೊತಾ ಇದ್ದೇವೆ. ಅದೇ ರೀತಿಯಾಗಿ ಈ ಒಂದು ಆಟದಲ್ಲಿ ದ್ವಿತೀಯ ಸ್ಥಾನವನ್ನ ಶ್ರೀ ಸಂಗಪ್ಪ ಹಲ್ಲಗಲಿ ಅವರ ತಂಡ ಪಡೆದುಕೊಂಡಿತ್ತು. ಈ ಒಂದು ಬಹುಮಾನದ ಮೊತ್ತ 3,000 ರೂಪಾಯಿಗಳನ್ನ ಶ್ರೀ ವೀರಣ್ಣ ಮುರುಗಪ್ಪ ತಮಶಿ ಅವರು ಕೊಡಮಾಡಿದ್ರು. ಇದನ್ನ ಈ ಬಹುಮಾನ ಶ್ರೀ ಶ್ರೀಸೈ ತಮಶಿ ಅವರು ಕೊಡಮಾಡಬೇಕೆಂದು ಅವರಲ್ಲಿ ಕೇಳ್ಕೊತಾ ಇದ್ದೇವೆ. ಬಹುಮಾನವನ್ನ ಕೊಟ್ಟಿರ್ತಕ್ಕಂಥ ಮಹೋದಯರಿಗೆ ಧನ್ಯವಾದಗಳು. ಈಗ ಇನ್ನೊಂದು ವಿಶೇಷ ಧನ್ಯವಾದ ಸಮರ್ಪಣಾ ಸಮಾರಂಭ. ಶ್ರೀ ವೆಂಕಪ್ಪ ಪರಪ್ಪ ಹುಗ್ಗಿ ಪ್ರಾಂಶುಪಾಲರು BLD ಕಾಲೇಜ್ ಬಿಜಾಪುರ ಇವರು ಮಾರುತೇಶ್ವರ ದೇವಸ್ಥಾನದ ದೀಪಾಲಂಕಾರದ ಸೇವೆಯನ್ನ ಮಾಡಿರುತ್ತಾರೆ. ಆ ಎಲ್ಲ ದೀಪಾಲಂಕಾರ ಸೇವೆಯನ್ನ ಮಾಡಿರ್ತಕ್ಕಂಥ ಪ್ರಾಂಶುಪಾಲರಿಗೆ ಅಮಲ್ಜೇರಿ ಗ್ರಾಮದ ಎಲ್ಲ ಸಕಲ ಸದ್ಭಕ್ತರ ಪರವಾಗಿ, ಗ್ರಾಮಸ್ಥರ ಗುರು ಹಿರಿಯರ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ಈಗ ಕಾರ್ಯಕ್ರಮದಲ್ಲಿ ಅಧ್ಯಕ್ಷೀಯ ಪರ ನುಡಿಗಳು. ಈ ಅಧ್ಯಕ್ಷೀಯ ಪರ ನುಡಿಗಳನ್ನ ಶ್ರೀ BM ದೇಸಾಯಿ ಅಧ್ಯಕ್ಷರು ಜಿಲ್ಲಾ ಕೃಷಿಕ ಸಮಾಜ ಬಾಗಲಕೋಟೆ ಇವರು ಒಂದೆರಡು ಅಧ್ಯಕ್ಷೀಯ ಪರ ಮಾತುಗಳನ್ನ ಆಡಬೇಕೆಂದು ಅವರಲ್ಲಿ ಕೇಳ್ಕೊತಾ ಇದ್ದೇವೆ. ಮಾರುತೇಶ್ವರ ಪಾದಗಳಲ್ಲಿ ಪದಮದ್ದು ಈ ಮಲ್ಲಿಕಾರ್ಜುನ ಈ ಗಜಾನನ ತರುಣಾಟ ಸಂಘ ಮರಿದೇವರು ಮಾಡಿದಂಥ ಕಣ್ಣೀರಿಗೆ ಕೊನೆಯಿಲ್ಲವೇ ಅರ್ಥಾತ್ ಮರತಾಜಿಯ ಮತ್ಸರ ಈ ನಾಟಕವನ್ನು ಇಲ್ಲಿಯ ಕಲಾಕಾರನಾದ ಮೌಲಾಸಾಬ್ ನದಾಫ್ ಅವರು ಈ ಪ್ರಥಮ ಕೃತಿಯನ್ನು ಬರೆದಿದ್ದಾರೆ. ಈ ಕೃತಿಯಲ್ಲಿ ಈಗ ಮಲತಾಯಿ ಮತ್ಸರ ಅಂತ ಎಲ್ಲರಿಗೂ ಅರ್ಥ ಆಗತ್ತೆ. ತಾಯಿ ಮತ್ತು ಮಲತಾಯಿಯಲ್ಲಿ ಮಕ್ಕಳು ಯಾವ ರೀತಿ ಒಂದೇ ಮಕ್ಕಳನ್ನ ಯಾವ ರೀತಿ ಮಾಡ್ತಾರ ನೋಡ್ತಾರ ಅನ್ನೋದು ಸಂಬಂಧ ಇದರಲ್ಲೆಲ್ಲ ಹೇಳ್ತಾರ. ಅದಕ್ಕೆ ಈಗ ಮೊದಲೇನಿತ್ತು ನಮ್ಮ ನಾಟಕ ಮಾಡಕ್ಕೆ ಯಾಕೆ ಮಹತ್ವ ಇತ್ತಪ್ಪ ಅಂತಂದ್ರೆ, ನಾಟಕದಲ್ಲಿ ಮೊದಲು ನಮ್ಮಲ್ಲಿ ಎಲ್ಲಿ ಇವಿದ್ದಿದ್ದಿಲ್ಲ, ಏನು ಸಾರ್ವಜನಿಕ ಇವು ಮನರಂಜನೆ ಕಾರ್ಯಕ್ರಮ ಇರ್ತಿದ್ದಿಲ್ಲ. ಆಗ ನಾಟಕ ಮಾಡಿದ್ದೆವು ಎಲ್ಲರೂ. ಈಗ ಮೊದಲು ನಾವು ಸಣ್ಣವರಿದ್ದಾಗ ಗಲಗಲಿಯಲ್ಲಿ ದೊಡ್ಡ ದೊಡ್ಡ ನಾಟಕ ಬರ್ತಿದ್ದು, ಎಲ್ಲಿಗೆ ಬಾಳಪ್ಪನವ್ರ ನಾಟಕಗಳು, ಆ ನಂತರದ ಬೇರೆ ಬೇರೆ ನಾಟಕಗಳು ಬಂದಾಗ ಎಲ್ಲರೂ ನೋಡಕ್ಕೆ ಹೋಗಿ ಆ ನಾಟಕದಲ್ಲಿ ನೋಡಿ ಬಂದು ಆ ನಾಟಕದಾಗ ಕಲಿಯೋದಂಥದ್ದು ಭಾಳ ಇರ್ತಿತ್ತು. ಈಗ ಏನು ಮಾಡ್ತೀವಿ ನಾವು, ಎಲ್ಲ ಮಾಧ್ಯಮಗಳು ಜಾಸ್ತಿ ಬಂದ, TV ಮಾಧ್ಯಮ ಮತ್ತು ಎಲ್ಲ ಮೊಬೈಲ್ಗಳು ಎಲ್ಲ ಬಂದ ಈಗ ನಾಟಕದಲ್ಲೇ ಇದು ಕಡಿಮೆ ಆಗಿಬಿಟ್ಟಿದೆ. ಯೂಶ್ವಲಿ ಸಾಮಾನ್ಯವಾಗಿ ಮನುಷ್ಯರು ನಾಟಕದಿಂದ ಕಲಿಬೇಕಾದ ಭಾಳ ಇರ್ತೈತಿ. ಯಾ ನಾಟಕದಾಗ ಬರೀ ಅವ್ರು ಹೆಂಗೆ ಡ್ರೆಸ್ ಮಾಡ್ತಾರ, ಹೆಂಗೆ ಅವ್ರು ಇದನ್ನ ಮಾಡ್ತಾರ, ಇದನ್ನ ಮಾಡಿ ನಾವು ಆ ಶೋಕಿಗೆ ಹೋಗ್ತೀವಿ. ಆ ಕಥೆಯಲ್ಲಿ ಏನೈತಿ ಸಾರಾಂಶನ ತಿಳ್ಕೊಳಕ್ಕೆ ನಾವು ಯಾರು ಇಷ್ಟಪಡಂಗಿಲ್ಲ. ಅದಕ್ಕೆ ಈಗಂತೂ ಇನ್ನೊಂದು ಕೆಟ್ಟಪ್ಪ ಅಂತಂದ್ರೆ, ಈಗ ಧಾರಾವಾಹಿ ನೋಡಿ ಇಷ್ಟು ಜನ ಕೆಡಕ್ ಹಚ್ಚಾರ. ಪೂರ ಧಾರಾವಾಹಿ ನೋಡಿ ಮನ್ಯಾಗ ಅತ್ತಿ ಸೊಸಿ
ತಾಯಿ ಮಗಳು ಎಲ್ಲರೂ ಜಗಳ ಪ್ರಾರಂಭ ಆಕೈತಾವ. ದಯಮಾಡಿ ಅಂಥವೆಲ್ಲ ಕಡಿಮೆ ಮಾಡಿ ಇಂಥ ನಾಟಕ ಯಾವಾಗ ಬಂದಾಗ ನಾಟಕಗಳನ್ನ ನೋಡಿ ನಾಟಕದಲ್ಲಿ ಏನು ನಮ್ಮ ಕಲಿಬೇಕಾಗಿತ್ತು ಅದನ್ನು ಕಲಿತ ನಾವು ಮುಂದೆ ಸುಧಾರಣೆ ಆಗ್ಬೇಕಾಗಿರೋದು ಆಗುದು ಭಾಳ ಮಾತ್ರ. ಈಗ ನಮ್ಮ ಯಂಗ್ ಜನರೇಷನ್ ಇದೆಯಲ್ಲ, ಈಗ ನಿಮ್ಮ ಮೇಲೆ ಎಲ್ಲ ಜಗತ್ತು ನಿಂತಿದೆ. ಈಗ ನಮ್ಮ ಎಲ್ಲ ವಯಸ್ಸು ಆಗ್ಯಾವ ಮುಗಿದು ನಮಗಿನ ನಿಮ್ಮ ಎಲ್ಲ ಯಂಗ್ ಜನರಿಲ್ಲ, ನೀವೆಲ್ಲರೂ ಕೂಡಿ ಇದನ್ನೆಲ್ಲ ಹೊಸ ಸಂಶೋಧನೆ ಮಾಡಿ ಹೊಸ ಏನಾರು ಮಾಡಿ ಒಕ್ಕತನದ ನಗರದಾಗ ಈಗ ನಾವು ಕೃಷಿ ಸಮಾಜ ಅಧ್ಯಕ್ಷರಾಗಿ ಹೇಳೋದಂದ್ರೆ ಏನು, ಎಲ್ಲರೂ ರೈತರು ಚೆನ್ನಾಗಿ ಬೆಳೆದು ಎಲ್ಲರೂ ಎಲ್ಲ ಅಂಬೇಜರಿಯಲ್ಲಿ ಎಲ್ಲರೂ ತಿಳುವಳಿಕೆ ಜನ ಮಾಡಿದ್ದೀರಿ, ಎಲ್ಲರೂ ಕಲಿತ ಜನ ಇದ್ದೀರಿ, ಎಲ್ಲರೂ ಇದನ್ನೆಲ್ಲ ಒಕ್ಕತನ ಚೆನ್ನಾಗಿ ಮಾಡಿ ಇದನ್ನೆಲ್ಲ ನಾವು ಆರ್ಥಿಕ ದೃಷ್ಟಿಯಿಂದ ಸಂತುಷ್ಟರಾಗಿ ಎಲ್ಲರೂ ನಾವು ಚೆನ್ನಾಗಿರ್ಬೇಕಂತ ನನ್ನ ಒಂದು ವಿಶೇಷವಾದ ಕೋರಿಕೆ. ಈಗಾಗಲೇ ಈಗ ನಮ್ಮ ಅಂಬಜೇರಿ ನಾಟ್ಯ ಸಂಘದವರು ನಾನು ಕರೆದು ಇಲ್ಲಿ ಅಧ್ಯಕ್ಷತೆಯನ್ನು ಮಾಡಿ ಎಲ್ಲ ನಾನು ಮಾಡಿದ್ದಕ್ಕೆ ಅವ್ರಿಗೆಲ್ಲರಿಗೆ ಮತ್ತು ಎಲ್ಲ ಗುರುಗಳಿಗೆ ಬಂಧಿಸಿ ನನ್ನ 2 ಮಾತು. ಕಾರ್ತಿಕೋತ್ಸವ ಸಮಾರಂಭವಾಗಿ ನಾಟಕೋತ್ಸವವನ್ನು ಆಚರಿಸೋಕ್ಕಾಗಿ ಎಲ್ಲರಿಗೂ ಇಲ್ಲಿ ಧನ್ಯವಾದಗಳು. ವೇದಿಕೆ ಇದನ್ನು ಹಂಚಿಕೊಂಡವರಿಗೆ ನಾಟಕದಲ್ಲಿ ಬರುವ ರೂಪಗಳು ಎಲ್ಲ ಏನಂತಂದರೆ ನಿಜ ರೂಪದಲ್ಲಿ ನೀವು ಅಳವಡಿಸ್ಕೋಬೇಕು. ಆದರೆ ಏನಂತಂದರೆ ಒಂದಿಷ್ಟು ಯಾರಿಗೂ ತೊಂದರೆ ಆಗಬಾರ್ದು. ಇಷ್ಟೇ ಹೇಳಿ ನಾನು ಮುಗಿಸ್ತೇನೆ, ಭಾಳ ಟೈಮ್ ಇರಬಹುದು. ತಿಮ್ಮಣ್ಣ ಕುಳಲಿ ಅವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಅತಿಥಿ ಆಗಮಿಸಿರ್ತಕ್ಕಂಥ ಶ್ರೀ ಪಾಂಡು ದೇಸಾಯಿ ಅವರು ಈ ಕಾರ್ಯಕ್ರಮದ ಕುರಿತಾಗಿ 1-2 ಮಾತುಗಳನ್ನು ಹೇಳಬೇಕೆಂದು ಅವರಲ್ಲಿ ಕೇಳ್ಕೊತಾ ಇದ್ದೇವೆ. ಈ ಮಾರುತೇಶ್ವರ ಕಾರ್ತಿಕೋತ್ಸವವಾಗಿ ಈ ನಾಟಕವನ್ನು ಏರ್ಪಡಿಸಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಈ ಮೌಲಾ ಸಾಹೇಬ್ ನದಾಪುರಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ಯಾಕಂದ್ರೆ ಅವ್ರು ಬೆಂಗಳೂರಿಂದ ಇಲ್ಲಿ 15 ದಿವಸ ಗಟ್ಟಲೆ ಬಂದು ಅವ್ರು ಒಂದು ನಾಟಕ ಬರೆದು ಇಲ್ಲಿ ಅವರು ತಮ್ಮ ಕೆಲಸ ಬಿಟ್ಟು ಅವ್ರು ಪ್ರೋತ್ಸಾಹ ಮಾಡಿದ್ದಾರೆ. ನಿಜವಾಗ್ಲೂ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಇವತ್ತು ಹಳ್ಳಿಗಳಲ್ಲಿ ಕಲೆ ಉಳಿದಿದೆ, ಈ ಕಲೆಯನ್ನು ಉಳಿಸಿಕೊಂಡು ಹೋಗ್ಬೇಕು ಮತ್ತು ಈ ನಾಟಕಕ್ಕೆ ಪ್ರೋತ್ಸಾಹವನ್ನು ಕೊಡಬೇಕಾಗಿ ನಾವು ಪ್ರೇಕ್ಷಕರಲ್ಲಿ ವಿನಂತಿ ಮಾಡ್ಕೊತೀವಿ. ಅದೇ ರೀತಿಯಾಗಿ ನಾಟಕದಲ್ಲಿ ಹಲವಾರು ಪಾತ್ರಗಳು ಬರ್ತವೆ. ಅವು ಎಲ್ಲ ಪಾತ್ರಗಳನ್ನು ಬಿಟ್ಟು ನೀವು ಒಳ್ಳೆ ಪಾತ್ರಗಳನ್ನು ಅಳವಡಿಸಿಕೊಂಡು ಈ ಜೀವನದಲ್ಲಿ ಅಥವಾ ಈ ಸಮಾಜದಲ್ಲಿ ಒಂದು ಒಳ್ಳೆಯ ಸುಧಾರಣೆ ತರಬೇಕಾಗಿ ನಾನು ಪ್ರೇಕ್ಷಕ ವೃಂದದಲ್ಲಿ ಕೇಳ್ಕೊತೇನೆ. ಹಾಗೂ ತಾಯಂದ್ರೆಲ್ಲ ಇನ್ನೊಮ್ಮೆ ಒಂದು ವಿನಂತಿ ಅವ್ರಿಗೆ ಒಂದು ಕೃತಜ್ಞತೆ ಸಲ್ಲಿಸ್ತೇನೆ. ಯಾಕಂದ್ರೆ ನಾನು ಹೋದ್ಸಲಾದ್ರೂ ಹೇಳಿ ಇಷ್ಟು ಧಾರಾವಾಹಿ ಇರುವತ್ನಾಗ ಇವರೆಲ್ಲ ಧಾರಾವಾಹಿ ಬಿಟ್ಟು ಇಷ್ಟು ನಾಟಕ ನೋಡಕ್ ಬಂದಾರಂದ್ರೆ ನಿಜವಾಗ್ಲೂ ಅವ್ರಿಗೆ ನಾವು ಒಂದು ವಂದನೆಗಳನ್ನು ಅನಿಸ್ತೇನೆ ಅವ್ರಿಗೆ, ತಾಯಂದ್ರಿಗೆ. ದಯವಿಟ್ಟು ಇದೇ ರೀತಿಯಾಗಿ ಈ ಹಳ್ಳಿ ಕಲಾವಿದರನ್ನ ಪ್ರೋತ್ಸಾಹಗೊಳಿಸಬೇಕಾಗಿ ಎಲ್ಲ ಸಭಿಕರಲ್ಲಿ ನಾನು ಮತ್ತೊಮ್ಮೆ ಹೊಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಸಮಾರಂಭದ ಕುರಿತಾಗಿ ಅಮಲದರಿಯವರಿಗೆ ಪ್ರಶ್ನಿಸಿರ್ತಕ್ಕಂತಹ ಮಾರುತೇಶ್ವರ ಕಾರ್ತಿಕೋತ್ಸವದ ನಿಮಿತ್ತವಾಗಿ ಮೌಲಾ ಸಾಹೇಬ್ ನವಾಬ್ ರಚನೆ ಮಾಡಿದ ತಾಯಿಯ ಮುಚ್ಚರ ಅಥವಾ ಕಣ್ಣೀರಿಗೆ ಕೊನೆಯಿಲ್ಲವೇ ಅಂತಕ್ಕಂತಹ ಒಂದು ನಾಟಕವನ್ನು, ಕೌಟುಂಬಿಕ ನಾಟಕವನ್ನು ರಚನೆ ಮಾಡಿದ್ದಾರೆ. ಆ ಕಲಾವಿದರಿಗೆ ನಮ್ಮ ಊರಿನ ಪರವಾಗಿ ಇದರ ಪರವಾಗಿ ಮೊದಲಿಗೆ ಧನ್ಯವಾದ ಅರ್ಪಿಸ್ತಾ, ನಾಟಕ ಜೀವನದ ಅದು ಇನ್ನೊಂದು ಭಾಗ. ನಾವು ನಮ್ಮ ಜೀವನದಲ್ಲಿ ಕೆಲವೊಂದಿಷ್ಟು ನಾಟಕವನ್ನು ಮಾಡ್ತೀವಿ, ಆದ್ರೆ ಆ ನಾಟಕಗಳು ಬೇರೆ, ಈ ನಾಟಕವೇ ಬೇರೆ. ಸಮಾಜದಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ವಿಚಾರಗಳನ್ನ ಕೆಲವೊಂದಿಷ್ಟು ಪಾತ್ರಗಳ ಮುಖಾಂತರ ಹಂಚಿಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನ ಸುಮಾರು ತಿಂಗಳಗಟ್ಟಲೆ ಆ ಪ್ರಯತ್ನವನ್ನು ಮಾಡಿ ನಿಮ್ಮೆಲ್ಲರ ಮುಂದೆ ಸಾದರಪಡಿಸ್ತಾರೆ. ಯಾವ್ಯಾವ ಮಂಟಪದಲ್ಲಿ ಯಾವ್ಯಾವ ವಿಚಾರಗಳು ಇರ್ತಾವ, ಯಾರು ತಮ್ಮ ಜೀವನದಲ್ಲಿ ಯಾವ ರೀತಿಯಾಗಿ ಸುಧಾರಣೆಯನ್ನು ಆಗಬೇಕು, ಆ ಪಾತ್ರದಿಂದ ಕಲ್ಕೋಬೇಕಾಗಿರ್ತಕ್ಕಂಥ ಅಂಶಗಳು ಸಾಕಷ್ಟು. ದುಷ್ಟ ಪಾತ್ರಗಳು ಅದಾವ, ಶಿಷ್ಟ ಪಾತ್ರಗಳು ಅದಾವ. ಆ ದುಷ್ಟ ಪಾತ್ರಗಳಿಗೆ ಆಗ್ತಕ್ಕಂಥ ಕೊನೆಯ ಶಿಕ್ಷೆ ಯಾವುದು, ಶಿಷ್ಟರಾಗಿ ಸಮಾಜದಲ್ಲಿ ಬದುಕ್ತಕ್ಕಂಥ ನ್ಯಾಯ ಏನು ಅಂತಕ್ಕಂಥದ್ದನ್ನ ನಾಟಕ ನಿಮಗೆ ಎಲ್ಲರಿಗೂ ಸಾದರಪಡಿಸಿಕೊಡ್ತದೆ. ಆದ ಕಾರಣಕ್ಕೆ ಅನುಗುಣವಾಗಿ ತಾವೆಲ್ಲರೂ ನಮ್ಮೂರನೇ ಆಗಿರ್ತಕ್ಕಂಥ ಮೌಲಾ ಸಾಹೇಬ್ ನವಾಬ್ ರಚನೆ ಮಾಡಿದ ಈ ನಾಟಕವನ್ನ ತಾವೆಲ್ಲರೂ ಹೃದಯ ತುಂಬ ಅದನ್ನ ಆಸ್ವಾದನೆ ಮಾಡಿ ಆ ಇನ್ನೊಬ್ಬ ಮೌಲಾ ಸಾಹೇಬ ಇನಾಮದಾರ ಕಡೆಯಿಂದ ಅಥವಾ ನದಾಪ್ ಅವ್ರ ಕಡೆಯಿಂದ ಇನ್ನೂ ಹಲವಾರು ನಾಟಕಗಳು ಅವರಿಂದ ಬರಲಿ, ಬೇಡ ಆ ನಾಟಕದಿಂದ ನಮ್ಮ ಊರಿಗೆ ಕೆಲವೊಂದಿಷ್ಟು ಮಾರ್ಗದರ್ಶನ ಸಿಗಲಿ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅಧ್ಯಕ್ಷರಿಗೂ ಅತಿಥಿಗಳಿಗೂ ಉದ್ಘಾಟಕರಿಗೂ ತಮ್ಮೆಲ್ಲರಿಗೂ ವಂದಿಸ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದ. ಅಭಿಮಾನದಿಂದ ತಡವಾದರೂ ಸಹಿತ ಬಂದು ನಿಮ್ಮ ಒಂದು ನಾಟ್ಯ ಸಂಘಕ್ಕೆ ನಾ ಭೇಟಿಯಾಗಿ ಹೋಗ್ತೀನಿ ಅನ್ನುವಂಥ ಒಂದು ಮಾತನ್ನ
ನಡೆಸಿಕೊಟ್ಟಿರ್ತಕ್ಕಂಥ ಈ ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿ ನಮಗೆ ಶೋಭೆಯನ್ನ ತರಬೇಕಾಗಿರ್ತಕ್ಕಂಥ ಶ್ರೀ ವಿಜಯ್ ಮುರುಗೇಶ್ ನಿರಾಣಿ ಯುವ ಧುರೀಣರು ಸಾಯಿ ಪ್ರಿಯ ಶುಗರ್ಸ್ನ ನಿರ್ದೇಶಕರು ಆಗಮಿಸಿ ಈ ಅಮಲ್ಜೇರಿ ಗ್ರಾಮದ ಈ ನಾಟ್ಯ ಸಂಘದ ಎಲ್ಲ ಯುವಕರ ಒಂದು ಪರವಾಗಿ ಹಾರ್ದಿಕ ಸ್ವಾಗತವನ್ನ ಬಯಸಿ ಇವರಿಗೆ ಅಮಲ್ಜೇರಿ ಗ್ರಾಮದ ಯುವಕರು ಸನ್ಮಾನವನ್ನ ನೆರವೇರಿಸಿಕೊಡ್ಬೇಕೆಂದು ಅವರಲ್ಲಿ ಕೇಳ್ಕೊತಾ ಇದ್ದೇವೆ. ಧನ್ಯವಾದಗಳು ಸಹೋದರಿಗೆ. ಈ ಒಂದು ಅಕ್ಕರೆಯ ಪ್ರೀತಿ ಅಭಿಮಾನ ನಮ್ಮ ಅಮಲ್ಜೇರಿ ಗ್ರಾಮದ ನಾಟ್ಯ ಸಂಘದ ಮೇಲೆ, ಕಲಾ ಪ್ರೇಕ್ಷಕರ ಮೇಲೆ, ಎಲ್ಲರ ಮೇಲೆ ಇರಲಿ ಅನ್ನುವಂತ ಮಾತನ್ನ ಅವರಿಗೆ ತಿಳಿಸ್ತಾ ಈ ಒಂದು ನಾಟ್ಯ ಸಂಘದ ಈ ಸಮಾರಂಭದ ಪರವಾಗಿ ಶ್ರೀ ವಿಜಯ್ ಮುರುಗೇಶ್ ನಿರಾಣಿ ಅವರು ಒಂದೆರಡು ಮಾತುಗಳನ್ನ ಹೇಳಬೇಕೆಂದು ಅವರಲ್ಲಿ ಕೇಳ್ಕೊತಾ ಇದ್ದೇವೆ. ಅಮಲ್ಜೇರಿ ಗ್ರಾಮದ ಗ್ರಾಮ ದೇವರಲ್ಲಿ ಮನೆದು ಮೊಟ್ಟ ಮೊದಲನೇದಾಗಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರು, ಹಿರಿಯರು ಹಾಗೂ ತಾಯಂದಿರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಇಲ್ಲಿ ಸೇರಿದ್ದೀರಿ. ನಾನು ಬಹುಶಃ ಒಂದೂವರೆ ಗಂಟೆಯಿಂದ ನಾನು ಲೇಟಾಗಿ ಬಂದರೂ ಕೂಡ ತಾವೆಲ್ಲ ಇಲ್ಲಿ ಆಯೋಜಕರು ಹಾಗೂ ತಾವೆಲ್ಲ ಕೂಡ ನನ್ನ ಇಷ್ಟು ಪ್ರೀತಿಯಿಂದ ಒಂದು ಬರಮಾಡ್ಕೊಂಡು ಮಾತಾಡ್ಲಿಕ್ಕೆ ತಾವೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ತುಂಬಾ ಧನ್ಯವಾದಗಳನ್ನು ತಮಗೆಲ್ಲ ಹೇಳ್ತೀನಿ. ಬಹುಶಃ 8ರಿಂದ 10 ವರ್ಷ ಕಾಲದಿಂದ ನಾನು ಬೆಳಗಿಗೆ ಬರ್ತಾ ಇದ್ದೀನಿ, ಬೆಳಗಿಗೆ ಹಂಚನಾಳ್ ಬರ್ತಾ ಇದ್ದೀನಿ. ಯಾವಾಗ ಬರ್ಬೇಕಾದ್ರೂ ಕೂಡ ನಮ್ಮ ತಂದೆಯವರು ಮುರುಗೇಶ್ ನಿರಾಣಿ ಅವರು ಯಾವತ್ತಿದ್ರು ಒಂದೇ ಮಾತು ಹೇಳ್ತಾ ಇದ್ರು, ನಮ್ ಬೆಳಗಿಗೆ ಹೋಗ್ಬೇಕಾದ್ರೆ ಅಗಸಿ ಬಾಗ್ಲು ಯಾವ್ದಾರ ಇತ್ತಂದ್ರೆ ನಮ್ಗೆ ಅಮಲ್ಜೇರಿ ಅದ, ನಾವು ಎಲ್ಲಿ ಹೋಗ್ಬೇಕಂದ್ರೆ ಅಮಲ್ಜೇರಿಯಿಂದಲೇ ಹೋಗ್ಬೇಕಂತ ಹೇಳ್ತಾರೆ. ಅದ್ಯಾವುದೋ ಒಂದು ಬಹುಶಃ ನಾನು ಬಂದಾಗ ಎಷ್ಟು ವರ್ಷದಿಂದ ನಮ್ಗೆ ಅಮಲ್ಜೇರಿಗೆ ಬರಾಕ್ ನನಗೆ ಅವಕಾಶ ಸಿಕ್ಕಿರ್ಲಿಲ್ಲ. 8ರಿಂದ 10 ವರ್ಷದಿಂದ ನಾನು ಬರ್ಬೇಕಂತ ಬಹಳ ದಿವಸದಿಂದ ನಾನು ಗುದ್ದಾಡಕತ್ತಿದ್ದೆ ಯಾವತ್ತಾರ ಒಂದು ಬರ್ಬೇಕಂತೇಳಿ. ಆಗ ನಮ್ಮ ವೆಂಕಟೇಶ್ ಬುದ್ಧಿಯವರಾಗಿರ್ಬೋದು, ನವೀನ್ ಅನ್ನೋರಾಗಿರ್ಬೋದು, ಹಿರೇಮಠ್ ಸಾಹೇಬ್ರಾಗಿರ್ಬೋದು, ದೇಸಾಯಿ ಗೌಡ್ರಾಗಿರ್ಬೋದು, ಎಲ್ಲರೂ ಸೇರಿ ನಾಳೆ ದಿವಸ ನಮ್ಮ ಜಾತ್ರೆ ದಿವಸ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಇಟ್ಕೊಂಡಿವಿ. ಅದೇ ರೀತಿಯಾಗಿ ಜಾತ್ರಾ ಸಮಾರಂಭಕ್ಕೂ ತಾವು ಆಗಮಿಸ್ಬೇಕಂತ ತಾವು ಏನ್ ಕರೆದ್ರು. ನಾನು ಇವತ್ತಿನ ಮಟ್ಟ ಯಾವ್ದು ಜಾತ್ರಾ ಫಂಕ್ಷನ್ ಇದು ನಾಟಕ ಫಂಕ್ಷನ್ ಎಲ್ಲಿ ನಾವು ಹೋಗೇ ಇರ್ಲಿಲ್ಲ. ರಾತ್ರಿ ಭಾಳ ಲೇಟ್ ಆಗ್ತದ, ಬಹಳಷ್ಟು ಮಂದಿಗೆ ತ್ರಾಸ್ ಕೊಡ್ದಾಗ್ತೈತೆ, ಎಲ್ಲರೂ ನಾಟಕ ನೋಡಕ್ ಬಂದಿರ್ತಾರ, ನಾವ್ ಏನ್ ಮಾತಾಡಿದ್ರು ಅವರೆಲ್ಲ ಬೈತಾರ ಅಂತ ಹೇಳಿ ನಾವು ಇವತ್ತಿನ ಮಟ್ಟ ಹೋಗೇ ಇರ್ಲಿಲ್ಲ. ಆದ್ರೂ ಕೂಡ ತಾವೆಲ್ಲ ಏನೊಂದು ಇಂಥ ಟೈಮ್ನಾಗೂ ನಮ್ಮ ಮಾತು ಕೇಳಲಿಕ್ಕೆ ಇಷ್ಟೊಂದು ಶಾಂತ ರೀತಿಯಿಂದ ಮಾತು ಕೇಳಿ ಇಷ್ಟು ಪ್ರೀತಿಯಿಂದ ನಾವು ಬರಮಾಡ್ಕೊಂಡಿರಂತ ನೋಡಿದ್ರೆ, ತಾವೆಲ್ಲ ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ, ತಾವೆಲ್ಲ ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಒಂದು ವಿಶ್ವಾಸ, ಅದು ಯಾವತ್ತಿದ್ರು ನಾವು ಮರೆಯಕ್ಕೆ ಆಗದೆ ಇರುವಂತ ಒಂದು ಪ್ರೀತಿ ವಿಶ್ವಾಸ ತಾವೆಲ್ಲ ಇಟ್ಟಿರ್ತೀರಂತ ನಾನು ಭಾವಿಸ್ತೇನೆ. ಅದೇ ರೀತಿಯಾಗಿ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ, ಬಹಳಷ್ಟು ನನ್ನ ಯುವಕ ಮಿತ್ರರಿದ್ದಾರೆ, ಎಲ್ರಿಗೂ ನಾಟಕ ನೋಡ್ಬೇಕಂತದ. ಒಂದೇ ಒಂದು ಮಾತು ಹೇಳಿ ಮುಗಿಸ್ಬಿಡ್ತೇನೆ. ಹಲವಾರು ನಾವು ಜಮಖಂಡಿಯಲ್ಲಿ ಇರ್ಬೋದು, ಮುಧೋಳದಲ್ಲಿರ್ಬೋದು, ಬೆಳಗಿ ಊರಲ್ಲಿರ್ಬೋದು, ಒಂದು ಯುವ ಶಕ್ತಿ ಅನ್ನೋದು ಏನಂತ ನಾನು ಎಲ್ಲಾದ್ರೂ ನೋಡಿರೋದಿತ್ತಂದ್ರೆ ಒಂದು ಗಲ್ಗಲ್ಲಿ ಬಿಟ್ರೆ ನಿಮ್ಮ ಅಮಲ್ಜೇರಿ ಗ್ರಾಮದಾಗ ಒಂದು ಯುವ ಶಕ್ತಿ ಯುವಕರು ನಿಮ್ಮೆಲ್ಲರೂ ಸೇರ್ಕೊಂಡು ನಿಮ್ದೇನು ಒಗ್ಗಟ್ಟದ, ತಾವೆಲ್ಲ ಹಿರಿಯರಿಗೆ ತೋರಿಸುವಂತ ಏನ್ ಗೌರವ ಅದ, ಹಿರಿಯರು ಹಾಕೊಟ್ಟಿದ್ ಮಾರ್ಗದಲ್ಲಿ ತಾವೆಲ್ಲ ಯುವಕರು ಇನ್ನೊಂದು ಕಾರ್ಯವನ್ನು ತಾವೆಲ್ಲ ಮಾಡ್ತಾ ಇದ್ದೀರಿ. ಇಂಥ ಒಂದು ದೊಡ್ಡ ಫಂಕ್ಷನ್ಗೂ ಕೂಡ ನೀವು ಯಾವುದೇ ಒಂದು ಸಮಸ್ಯೆ ಬರ್ತಾ ಇದ್ದಂಗೆ ತಾವೆಲ್ಲ ನೋಡ್ಕೊಂಡು ಫಂಕ್ಷನ್ ಮಾಡಿದಿರಿ ಅಂತ ಹೇಳ್ತಾ ನೋಡಿದ್ರೆ ತಮ್ದೆಲ್ಲ ಒಂದು ಬಹಳ ದೊಡ್ಡ ಒಂದು ಸ್ಟ್ರೆಂತ್ ಅನ್ನ ತೋರಿಸುತ್ತೆ ಅಂತ ಹೇಳ್ತಾ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಸಮಯ 11:30 ಆಗ್ಲಿಕ್ಕೆ ಬಂದಿದೆ. ಬಹಳ ಜನ ತಾಯಂದ್ರಿ ಬಂದಿದ್ದೀರಿ. ತಾವೇನು ಇವತ್ತು ನಮ್ಮ ಮೇಲೆ ಪ್ರೀತಿಯನ್ನು ವಿಶ್ವಾಸವನ್ನು ಇಟ್ಟಿದ್ದೀರಿ. ಇದೇ ರೀತಿ ತಮ್ಮ ಆಶೀರ್ವಾದ ನಮ್ಗೆ ಯಾವತ್ತಿದ್ರು ನಮ್ಮ ಮೇಲೆ ಇರ್ಲಿ ಅಂತ ಬಯಸ್ತಾ ನಾನು 2 ಮಾತು ಮುಗಿಸ್ತೀನಿ. ಧನ್ಯವಾದ. ಎಲ್ಲರ ಪರವಾಗಿ ಒಂದು ಪ್ರೀತಿಯ ವಂದನೆಗಳನ್ನು ಸಲ್ಲಿಸಿ ಒಂದೆರಡು ಮಾತು ಮುಗಿಸ್ತೀನಿ.
गुरु साक्षात् परब्रह्म तस्मै श्री गुरुवे नमः गुरुवे ಕಲವಿರಲಿ ಶ್ರೀ ಮಾರುತೇಶ್ವರನ ಕೃಪೆಯು ಶ್ರೀ ಮಾರುತೇಶ್ವರನ ಕೃಪೆಯು ನಮಗೆ ನಡೆಯಬೇಕು.
ಧನ್ಯವಾದಗಳು.